ಒಂದು ಭಕ್ತಿಯ ನಂಬಿಕೆ ಮತ್ತು ಇಂದು ಲಕ್ಷಾಂತರ ಭಕ್ತರ ಆರಾಧನೆಯ ಕೇಂದ್ರವಾಗಿರುವ ಒಂದು ಶಕ್ತಿ ಕ್ಷೇತ್ರ ದಾವಣಗೆರೆಯ ಈ ದೇವಾಲಯದಲ್ಲಿ ಭಕ್ತರು ತಾಯಿಯನ್ನು ಕೇವಲ ದೇವತೆಯಾಗಿ ಮಾತ್ರವಲ್ಲ, ನಗರ ದೇವತೆ ಮತ್ತು ರಕ್ಷಕಿಯಾಗಿ ಆರಾಧಿಸುತ್ತಾರೆ. ಯಾವ ದೇವಾಲಯದ ಗಂಟೆಗಳನ್ನು ನ್ಯಾಯದ ಸಂಕೇತವೆಂದು ನಂಬುತ್ತಾರೆ, ಯಾವ ದೇವಿಯ ಜಾತ್ರೆ ಬಂದಾಗ ದಾವಣಗೆರೆ ನಗರವೇ ಭಕ್ತಿಯ ಸಾಗರವಾಗಿ ಬದಲಾಗುತ್ತದೆ, ಅದೇ ನಮ್ಮ ದಾವಣಗೆರೆಯ ಪ್ರಸಿದ್ಧ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನ, ದುಗ್ಗಮ್ಮನ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ, ಟೆಂಪಲ್ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಶಕ್ತಿ ಆರಾಧನಾ ಕ್ಷೇತ್ರಗಳಲ್ಲಿ ಒಂದಾದ ದಾವಣಗೆರೆಯ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಇತಿಹಾಸ, ಸ್ಥಳೀಯ ನಂಬಿಕೆಗಳು, ಜಾತ್ರೆಯ ವೈಭವ ಮತ್ತು ತಾಯಿಯ ಆರಾಧನೆಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ದಾವಣಗೆರೆ ಎಂದಾಕ್ಷಣ ನಮಗೆ ನೆನಪಾಗುವುದು ಪ್ರಸಿದ್ಧ ಬೆಣ್ಣೆ ದೋಸೆ, ವ್ಯಾಪಾರ, ಜವಳಿ ಉದ್ಯಮ ಮತ್ತು ತನ್ನದೇ ಆದ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಹೊಂದಿರುವ ಈ ನಗರ. ಆದರೆ ದಾವಣಗೆರೆಯ ಆಧ್ಯಾತ್ಮಿಕ ಗುರುತಿನಲ್ಲೂ ಒಂದು ಪ್ರಮುಖ ಹೆಸರು ಇದೆ, ಅದೇ ಶ್ರೀ ದುರ್ಗಾಂಬಿಕಾ ದೇವಿ. ಈ ದೇವಿಯನ್ನು ಭಕ್ತರು ದುರ್ಗಮ್ಮ, ದುರ್ಗಾಂಬಿಕಾ ಮತ್ತು ದುಗ್ಗಮ್ಮ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಇನ್ನು ಈ ದೇವಾಲಯದ ಇತಿಹಾಸ ಸುಮಾರು 200 ವರ್ಷಗಳಷ್ಟು ಹಿಂದಿನದು ಎಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ದುಗ್ಗಟ್ಟಿ ಎಂಬ ಗ್ರಾಮದಿಂದ ಒಂದು ಕಪ್ಪು ಕಲ್ಲನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿ ದುರ್ಗಾದೇವಿಯ ರೂಪದಲ್ಲಿ ಪೂಜಿಸಲು ಆರಂಭಿಸಲಾಯಿತು ಎಂಬ ನಂಬಿಕೆ ಇದೆ. ಕಾಲಕ್ರಮೇಣ ಆ ಸ್ಥಳವು ಭಕ್ತಿಯ ಕೇಂದ್ರವಾಗಿ ಬೆಳೆದು ಬಂದಿದೆ. ನಂತರ 1932ರಲ್ಲಿ ಈ ಸನ್ನಿಧಿಯನ್ನು ಸುಂದರವಾದ ದುರ್ಗಾಂಬಿಕಾ ದೇವಾಲಯವಾಗಿ ರೂಪಿಸಲಾಯಿತು ಎಂದು ದಾವಣಗೆರೆ ಸ್ಮಾರ್ಟ್ ಸಿಟಿಯ ಮಾಹಿತಿಯಲ್ಲೂ ಉಲ್ಲೇಖಿಸಲಾಗಿದೆ. ತಾಯಿಯ ರೂಪ ಮತ್ತು ಭಕ್ತಿಯ ಅನುಭವ. ದೇವಾಲಯಕ್ಕೆ ಬರುವ ಭಕ್ತರಿಗೆ ಅತ್ಯಂತ ಮುಖ್ಯವಾದ ಕ್ಷಣವೆಂದರೆ ತಾಯಿಯ ದರ್ಶನ. ಅಲಂಕಾರಗೊಂಡ ದುರ್ಗಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ನಿಂತಾಗ ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಶಾಂತಿ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ತಾಯಿ ದುರ್ಗಾಂಬಿಕೆ ಎಂದರೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಶಕ್ತಿ. ದುರ್ಗಾ ಎಂಬ ಹೆಸರೇ ಸಂಕಷ್ಟಗಳಿಂದ ರಕ್ಷಿಸುವ ದೈವಿಕ ಶಕ್ತಿಯ ಭಾವನೆಯನ್ನು ನೀಡುತ್ತದೆ. ಆದ್ದರಿಂದಲೇ ಅನೇಕ ಭಕ್ತರು ಜೀವನದ ಕಷ್ಟದ ಸಂದರ್ಭಗಳಲ್ಲಿ ತಾಯಿಯ ಸನ್ನಿಧಿಗೆ ಬಂದು ಪ್ರಾರ್ಥಿಸುತ್ತಾರೆ. ದೇವಾಲಯದ ವಾಸ್ತುಶಿಲ್ಪವೂ ಗಮನ ಸೆಳೆಯುತ್ತದೆ. ಲಭ್ಯವಿರುವ ಕೆಲವು ಮೂಲಗಳು ಈ ದೇವಾಲಯದ ವಾಸ್ತುಶೈಲಿಯಲ್ಲಿ ದ್ರಾವಿಡ ಶೈಲಿಯ ಪ್ರಭಾವವಿದೆ ಎಂದು ಉಲ್ಲೇಖಿಸುತ್ತವೆ. ದೇವಾಲಯದ ಗೋಪುರ, ಪ್ರವೇಶದ್ವಾರ, ಒಳಾಂಗಣ ಮತ್ತು ದೇವಿಯ ಸನ್ನಿಧಿ ಇವೆಲ್ಲವೂ ಭಕ್ತರ ಗಮನ ಸೆಳೆಯುತ್ತವೆ. ಆದರೆ ಯಾವುದೇ ದೇವಾಲಯದ ನಿಜವಾದ ಸೌಂದರ್ಯ ಅದರ ಕಟ್ಟಡದ ಮಾತ್ರ ಅಲ್ಲ, ಅದರ ಸುತ್ತಲಿನ ಭಕ್ತಿ, ಸಂಪ್ರದಾಯ, ಜನರ ನಂಬಿಕೆ ಮತ್ತು ತಲಾಂತರದಿಂದ ಆರಾಧನೆ ಅದರ ಆತ್ಮವಾಗಿರುತ್ತದೆ. ದುರ್ಗಾಂಬಿಕಾ ದೇವಸ್ಥಾನದಲ್ಲಿಯೂ ಇದೇ ಅನುಭವವನ್ನು ಕಾಣಬಹುದು. ದುರ್ಗಾಂಬಿಕಾ ದೇವಸ್ಥಾನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾವಣಗೆರೆಯ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ದಾವಣಗೆರೆ ಪ್ರದೇಶವು ವಿವಿಧ ಕಾಲಘಟ್ಟಗಳಲ್ಲಿ ಹಲವು ರಾಜವಂಶಗಳ ಪ್ರಭಾವವನ್ನು ಕಂಡಿದೆ. ಚಾಳುಕ್ಯರ ಕಾಲದಲ್ಲಿ ಈ ಪ್ರದೇಶವು ನೊಳಂಬವಾಡಿ ಪ್ರಾಂತ್ಯದ ಭಾಗವಾಗಿತ್ತು ಎಂದು ಹಲವು ಮೂಲಗಳು ಉಲ್ಲೇಖಿಸುತ್ತವೆ. ನಂತರ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಪ್ರಭಾವವನ್ನು ಈ ಪ್ರದೇಶ ಕಂಡಿತು. ವಿಜಯನಗರ ಸಾಮ್ರಾಜ್ಯದ ನಂತರ ಪಾಳೆಯಗಾರರು, ನಾಯಕರು, ಮರಾಠರು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನಂತರ ಮೈಸೂರು ಅರಸರ ಆಡಳಿತವು ಈ ಪ್ರದೇಶಕ್ಕೆ ಸಂಬಂಧಿಸಿದೆ. ಹೀಗಾಗಿ ದಾವಣಗೆರೆ ಕೇವಲ ಆಧುನಿಕ ನಗರವಲ್ಲ, ಇದು ಹಲವು ಶತಮಾನಗಳ ಇತಿಹಾಸ ಮತ್ತು ಸಂಸ್ಕೃತಿಯ ಹೆಜ್ಜೆ ಗುರುತನ್ನು ಹೊಂದಿರುವ ಪ್ರದೇಶ. ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರಗಳಿಗೆ ವಿಶೇಷ ಸ್ಥಾನವಿದೆ. ಅದೇ ರೀತಿಯಲ್ಲಿ ದುರ್ಗಾಂಬಿಕಾ ದೇವಿಯ ದೇವಸ್ಥಾನದಲ್ಲಿಯೂ ಮಂಗಳವಾರ ಮತ್ತು ಶುಕ್ರವಾರಗಳು ವಿಶೇಷ ದಿನಗಳು. ಈ ದಿನಗಳಲ್ಲಿ ಭಕ್ತರು ತಾಯಿಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಹೂವು, ಕುಂಕುಮ, ಹಣ್ಣು, ಹಂಪಲುಗಳನ್ನು ಸಮರ್ಪಿಸಿ ದೀಪ ಬೆಳಗಿಸಿ ತಾಯಿಯ ಮುಂದೆ ತಮ್ಮ ಮನದ ಮಾತುಗಳನ್ನು ಹೇಳಿಕೊಳ್ಳುತ್ತಾರೆ. ಇನ್ನು ದಾವಣಗೆರೆಯ ದುರ್ಗಾಂಬಿಕಾ ದೇವಾಲಯದ ಬಗ್ಗೆ ಮಾತನಾಡುವಾಗ ಜಾತ್ರೆಯ ವಿಷಯವನ್ನು ಮರೆಯಲು ಸಾಧ್ಯವೇ ಇಲ್ಲ. ದುರ್ಗಾಂಬಿಕಾ ದೇವಿಯ ಜಾತ್ರೆ ದಾವಣಗೆರೆಯ ಅತ್ಯಂತ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಒಂದಾಗಿದೆ. ಈ ಜಾತ್ರೆ ಸಾಮಾನ್ಯವಾಗಿ 2 ವರ್ಷಕ್ಕೊಮ್ಮೆ ನಡೆಯುವ ಪ್ರಮುಖ ಮಹೋತ್ಸವವಾಗಿ ಗುರುತಿಸಲ್ಪಟ್ಟಿದೆ. 2026ರ ಜಾತ್ರೆಯ ಕುರಿತಾದ ವರದಿಗಳು ಇಂದಿನ 2024ರ ಜಾತ್ರೆಯ ನಂತರದ 2 ವರ್ಷದ ಅವಧಿಯನ್ನು ದೃಢಪಡಿಸುತ್ತವೆ. ಜಾತ್ರೆ ಆರಂಭವಾಗುವ ಮುನ್ನವೇ ನಗರದ ವಾತಾವರಣ ಬದಲಾಗುತ್ತದೆ. ದೇವಾಲಯದ ಸುತ್ತಮುತ್ತ ಅಲಂಕಾರಗಳು, ಪೂಜಾ ಕಾರ್ಯಕ್ರಮಗಳು ಮತ್ತು ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತವೆ. ದೂರದ ಊರುಗಳಿಂದಲೇ ಭಕ್ತರು ದಾವಣಗೆರೆಗೆ ಆಗಮಿಸುತ್ತಾರೆ.
ದುರ್ಗಾಂಬಿಕಾ ಜಾತ್ರೆಯ ಮತ್ತೊಂದು ಗಮನಾರ್ಹ ಅಂಶವೆಂದರೆ ಬಳೆಗಳ ವ್ಯಾಪಾರ ಮತ್ತು ಸಂಪ್ರದಾಯ. ಜಾತ್ರೆಯ ಸಂದರ್ಭದಲ್ಲಿ ವಿವಿಧ ರೀತಿಯ ಗಾಜಿನ ಬಳೆಗಳು ಮತ್ತು ಇತರ ಬಳೆಗಳನ್ನು ಮಾರಾಟ ಮಾಡುವ ಅಂಗಡಿಗಳು ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತವೆ. ಸ್ಥಳೀಯ ಪರಂಪರೆ ಮತ್ತು ಭಕ್ತಿಯೊಂದಿಗೆ ಬಳೆಗಳಿಗೂ ವಿಶೇಷ ಸಂಬಂಧವಿದೆ ಎಂದು ವರದಿಗಳು ಹೇಳುತ್ತವೆ. ಹೀಗಾಗಿ ಈ ಜಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ದಾವಣಗೆರೆಯ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ವ್ಯಾಪಾರಿಕ ಜೀವನದ ಭಾಗವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಈ ದೇವಾಲಯದ ಕುರಿತು ಭಕ್ತರಲ್ಲಿ ಪ್ರಸಿದ್ಧವಾಗಿರುವ ಒಂದು ವಿಶೇಷ ನಂಬಿಕೆ ನ್ಯಾಯದ ಕುರಿತಾದದ್ದು. ಸ್ಥಳೀಯ ವರದಿಗಳ ಪ್ರಕಾರ ದೇವಸ್ಥಾನದ ಗಂಟೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಶಿಷ್ಟವಾದ ನ್ಯಾಯ ಪದ್ಧತಿಯ ನಂಬಿಕೆ ಇದೆ. ಎರಡು ವ್ಯಕ್ತಿಗಳ ಅಥವಾ ಎರಡು ಪಕ್ಷಗಳ ನಡುವೆ ವಿವಾದ ಉಂಟಾದಾಗ ತಮ್ಮದೇ ಸತ್ಯ ಎಂದು ನಂಬಿದವರು ದೇವಿಯ ಸನ್ನಿಧಿಯಲ್ಲಿ ಗಂಟೆ ಬಾರಿಸುತ್ತಾರೆ ಎಂಬ ಸಂಪ್ರದಾಯದ ಕುರಿತು ವರದಿಗಳಿವೆ. ತಪ್ಪು ಮಾಡಿದವರಿಗೆ ದೇವಿಯ ಶಿಕ್ಷೆ ತಪ್ಪುವುದಿಲ್ಲ ಎಂಬ ಭಕ್ತರ ನಂಬಿಕೆಯೂ ಇದೆ. ದಾವಣಗೆರೆಯ ಜನರಿಗೆ ದುರ್ಗಾಂಬಿಕಾ ದೇವಿ ಕೇವಲ ಒಂದು ದೇವಸ್ಥಾನದ ದೇವತೆ ಅಲ್ಲ, ಅವರು ನಗರ ದೇವತೆ ಎಂಬ ಭಾವನೆಯೊಂದಿಗೆ ಆರಾಧಿಸಲ್ಪಡುತ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಇಡೀ ನಗರವೇ ತಾಯಿಯ ಹಬ್ಬವನ್ನು ಆಚರಿಸುತ್ತದೆ. ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬರುತ್ತಾರೆ. ಕುಟುಂಬಗಳು ಒಟ್ಟಾಗಿ ದರ್ಶನ ಪಡೆಯುತ್ತಾರೆ. ಮಕ್ಕಳು ಜಾತ್ರೆಯ ಸಂಭ್ರಮವನ್ನು ನೋಡುತ್ತಾರೆ. ಹಿರಿಯರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾರೆ. ಹೀಗೆ ಒಂದು ದೇವಾಲಯವು ಒಂದು ನಗರದ ಸಾಂಸ್ಕೃತಿಕ ಒಗ್ಗಟ್ಟಿನಲ್ಲಿ ಕೇಂದ್ರವಾಗುತ್ತದೆ. ದುರ್ಗಾಂಬಿಕಾ ದೇವಸ್ಥಾನದ ಜೊತೆಗೆ ಹನುಮಂತ ದೇವರ ದೇವಸ್ಥಾನ, ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ, ನವಗ್ರಹ ಮತ್ತು ಅರಳಿಕಟ್ಟೆಗಳು ಕಂಡುಬರುತ್ತವೆ. ನೀವು ದಾವಣಗೆರೆಗೆ ಭೇಟಿ ನೀಡಿದಾಗ ಸಮಯ ಮಾಡಿಕೊಂಡು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆಯಿರಿ. ತಾಯಿಯ ಮುಂದೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಿ. ನಿಮ್ಮ ಕುಟುಂಬದ ಸುಖ, ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ. ದುರ್ಗಾಂಬಿಕಾ ತಾಯಿ ನಮ್ಮೆಲ್ಲರನ್ನು ಕಾಪಾಡಲಿ. ನಮ್ಮ ಮನೆಗಳಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಪ್ರಸಿದ್ಧ ದೇವಾಲಯಗಳ ಇತಿಹಾಸ, ಸ್ಥಳ ಪುರಾಣ, ಧಾರ್ಮಿಕ ಮಹತ್ವ ಮತ್ತು ನಮ್ಮ ಸಂಸ್ಕೃತಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ಟೆಂಪಲ್ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಜೈ ಶ್ರೀ ದುರ್ಗಾಂಬಿಕಾ ತಾಯಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಪವಿತ್ರ ಕ್ಷೇತ್ರದೊಂದಿಗೆ ಟೆಂಪಲ್ ಟಾಕ್ಸ್ನಲ್ಲಿ.